ಇವರು ಪವಿತ್ರ ಗೌಡ ಅವರ ಮಾಜಿ ಪತಿ. ಅವರು ಕಳೆದ 1.5 ಗಂಟೆಯಿಂದಲೂ ಕೂಡ ಪವರ್ ಟಿವಿಯ ಜೊತೆಗೆ ನಿರಂತರವಾಗಿ ಮಾತಾಡ್ತಾ ಇದ್ದಾರೆ. ಹಲವು ನೆನಪುಗಳನ್ನು ಪವಿತ್ರ ಗೌಡ ಅವರ ಜೊತೆಗಿನ ಅವರ ಒಂದು ಕೆಲವೊಂದಿಷ್ಟು ಕಳೆದಂತಹ ಒಂದು ಟೈಮ್ ಬಗ್ಗೆ ಮಾತಾಡ್ತಾ ಇದ್ರು. ಮಾತು ಮುಂದುವರಿಸ್ತೀನಿ ಸಂಜಯ್ ಸಿಂಗ್ ಅವರ ಜೊತೆಗೆ. ಸಂಜಯ್ ಸರ್, ಹೇಳ್ತಾ ಇದ್ರಿ ನೀವು ನೆನಪುಗಳನ್ನು ಮೆಲುಕು ಹಾಕ್ತಾ ಇದ್ರಿ, ನೀವು ಟ್ರೈನ್ ಕತೆ ಹೇಳ್ತಾ ಇದ್ರಿ. ಆ ಹಳಿ ತಪ್ಪಿದ್ರೆ ಟ್ರೈನ್ ಬಿದ್ದೋಗುತ್ತೆ ಅಂಥೇಳಿ. ಟೈಮ್ ಒಂದೇ ಕಾರಣನ ಅಥವಾ ಬೇರೆ ಏನಾದರೂ ಇತ್ತಾ ಅಂತ? ಇಲ್ಲ ಸರ್, ಬೇರೆ ನನ್ನ ಪ್ರಕಾರ ಓನ್ಲಿ ರೀಸನ್ ಇಸ್ ಟೈಮಿಂಗ್ ಆ್ಯಂಡ್ ಅಂದರೆ ನಾನು ಅವ್ರಿಗೂ ಟೈಮ್ ಕೊಡೋಕ್ಕಾಗ್ತಾ ಇಲ್ಲ ಆ್ಯಂಡ್ ನಾವು ಫ್ಯಾಮಿಲಿ ಜೊತೆ ಟೈಮ್ ಕೊಡೋಕ್ಕಾಗ್ತಾ ಇಲ್ಲ. ಸೊ ಟೈಮ್ ಇಸ್ ದ ಮೇನ್ ಕನ್ಸರ್ನ್ಸ್. ಬಟ್ ಅದೇ ಈ ಊಹಾಪೋಹಗಳ ಬಗ್ಗೆ ನೀವು ಕಿವಿ ಕೊಟ್ಟಿದ್ದೀರಲ್ಲ, ಈ ಚಾನಲ್ಗಳಲ್ಲೆಲ್ಲ ಬಂದಿದ್ದು. ದರ್ಶನ್ ಅವರು ನಿಮಗೆ ಪರಿಚಯ ಆಯ್ತು ಅಂದರೆ ನೋಡಿದಾರಂತೆ, ನನಗಿದಾರಂತೆ, ಈಗೊಂದು ಊಹಾಪೋಹಗಳು ಹರಿದಾಡ್ತಿತ್ತು, ನಿಮ್ಮ ಕಿವಿಗೆ ಬಿದ್ದಿರುತ್ತೆ ಅನಿಸುತ್ತೆ. ಮಾತಾಡಿದ್ದಾರೆ. ನಾನು ಲೈಫಲ್ಲಿ ದರ್ಶನ್ ಅವ್ರಿಗೆ ಯಾವಾಗಲೂ ಲೈವ್ ಟು ಲೈವ್ ನೋಡೇ ಇಲ್ಲ ಸರ್. ನೋಡೇ ಇಲ್ಲ ಎಲ್ಲೂ. ಓನ್ಲಿ ಆನ್ ದ ಟಿ ವಿ, ಸಿನಿಮಾ ಟಿ ವಿ ಅಷ್ಟೇ ನೋಡಿ. ಲೈವಲ್ಲಿ ಯಾವಾಗಲೂ ನೋಡೇ ಇಲ್ಲ ನಾನು ಅವ್ರಿಗೆ. ಹಿಂಗೆ ಊಹಾಪೋಹ ಹರಿದಾಡ್ತಿತ್ತು ಸರ್ ಸಾಕಷ್ಟು. ಅದಕ್ಕೆ ನಿಮ್ಮ ಹತ್ರನೇ ನಿಮ್ಗೆ ಹೇಳಿದೆ ಅಲ್ವಾ, ಹೇಳೋರು ತುಂಬ ಹೇಳ್ತಾರೆ ಸರ್. ಅದನ್ನು ನೀವು ಅಟ್ಲೀಸ್ಟ್ ಅದಕ್ಕೆ ಸಂಬಂಧಪಟ್ಟವ್ರು ಯಾರು ಕ್ಲಾರಿಫಿಕೇಶನ್ ಕೊಡೋ ತನಕ ಹಂಗೆ ಹೋಗ್ತಾ ಇರ್ತದೆ. ಈಗ ನಾನು ದರ್ಶನ್ ಸರ್ ಅವರು ಯಾವಾಗಲೂ ಲೈವ್ ಟು ಲೈವ್ ಬಂದಿಲ್ಲ, ಲೈವ್ ಟು ಲೈವ್ ಮಾತಾಡಿಲ್ಲ. ಅವ್ರಿಗೆ ಯಾಕೆ ಸರ್, ಹೀಸ್ ಎ ಸೋ ಬಿಗ್ ಪರ್ಸನ್, ಅವ್ರು ನನ್ನ ಹತ್ರ ಯಾಕೆ ಮಾತಾಡಬೇಕು, ನಾನು ಅವ್ರ ಹತ್ರ ಯಾಕೆ ಮಾತಾಡಬೇಕು? ನನಗೂ ಅವ್ರಿಗೂ ಸಂಬಂಧ ಏನಿದೆ? ಜಸ್ಟ್ ಅವ್ರ ಆ್ಯಕ್ಟರು, ನಾನು ಪ್ರಜಾ ನೋಡ. ಈಗ ಪವಿತ್ರ ಗೌಡ ಅವರು ದರ್ಶನ್ ಅವರು ಗುಡ್ ಫ್ರೆಂಡ್ ಅಂತ ನೀವು ಹೇಳ್ತೀವಿ. ನಿಮ್ಮ ಪ್ರಕಾರ ಗುಡ್ ಫ್ರೆಂಡ್. ಆ ಗುಡ್ ಫ್ರೆಂಡ್ ಹತ್ರ ನಿಮ್ಮ ಬಗ್ಗೆ ಹೇಳಿರ್ತಾರ? ನನಗೆ ಗೊತ್ತು ಸರ್, ಹೇಳಿರ್ಬೋದು. ಅಲ್ಲ, ಯಾಕೆಂದರೆ ನಿಮ್ಮ ಅವರ ಸ್ವಭಾವದ ಬಗ್ಗೆ ಗೊತ್ತಿದೆ ನಿಮಗೆ, ಅವ್ರೇನು ಅಂತ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಯಾಕೆಂದರೆ ಪ್ರೀತಿ ಹೇಳಿರ್ಬೋದು ಅನ್ಸುತ್ತೆ, ನನ್ನ ಪ್ರಕಾರ ಹೇಳಿರ್ಬೋದು. ಅವ್ರು ಹಿಂಗೆ ಹಾಗೆ ಅಂತ ಹೇಳಿರ್ಬೋದು. ಅಂದರೆ ಪಾಸಿಟಿವ್ ಕ್ಯಾನ್ ಬಿ ಪಾಸಿಟಿವ್ ಆರ್ ನೆಗೆಟಿವ್, ದಟ್ಸ್ ಹರ್ ಥಾಟ್. ಬಟ್ ಐ ಥಿಂಕ್ ಶಿ ವುಡ್ ಹ್ಯಾವ್ ನೆವರ್ ಸೆಟ್ ನೆಗೆಟಿವ್. ಐ ಥಿಂಕ್ ನೆಗೆಟಿವ್ ಆಗಿ ಏನು ಅಂಥದ್ದು ಏನಿರ್ತಿತ್ತು ನೆಗೆಟಿವ್ ಹೇಳಿದ್ರು? ಏನು ಹೇಳ್ಬೋದಾಗಿತ್ತು? ನೆಗೆಟಿವ್ ಅಂದರೆ ಈವನ್ ಐ ಆಮ್ ಲೈಕ್ ಟೂ ಹಾಲಿಕ್ಸ್. ಓಕೆ, ವರ್ಕಹಾಲಿಕ್, ಆಲ್ಕೋಹಾಲಿಕ್. ಓಕೆ, ಬೋತ್. ಆಲ್ಕೋಹಾಲಿಕ್ ಇನ್ ದ ಸೆನ್ಸ್ ವೆನ್ ಆಫ್ಟರ್ ದ ವರ್ಕ್, ಬಿಕಾಸ್ ವಿ ಗೆಟ್ ಟೈರ್ಡ್. ನಾವು ಟೈರ್ಡ್ ಆಗಿಬಿಡ್ತೀವಲ್ವ, ಮನೆಗೆ ಬರ್ತೀವಿ, 70 hours 72 hours ಕೆಲಸ ಮಾಡಿದ್ಮೇಲೆ ಓಕೆ 1 peg 2 peg ಅದು ಹೇಳಿರ್ಬೋದು. ಅಷ್ಟು ಬಿಟ್ಟರೆ ಮತ್ತೆ ನನ್ನ ಥರ ಇನ್ನೇನು ಇಲ್ಲ. ನಂದು ಯು ಆಸ್ಕ್ ಎಂಟೈರ್ ಇಂಡಿಯಾ ಹೌ ಇಸ್ ಸಂಜಯ್ ಸಿಂಗ್, ನನ್ಗೆ ಗೊತ್ತಿರೋ ಮನುಷ್ಯ, ಎಲ್ಲರೂ ಒಂದೇ ಮಾತು ಹೇಳೋದು, ಅವ್ರು ತುಂಬ ಕಷ್ಟಪಡೋ ಮನುಷ್ಯ, ಒಂದೇ ಮಾತು ಹೇಳೋದು ಸರ್. ಯಾಕೆಂದರೆ ಈ ಡಿವೋರ್ಸ್ ಕೇಸ್ಗಳು ನಾವು ಮೀಡಿಯಾದಲ್ಲಿ ತುಂಬ ನೋಡ್ಬಿಟ್ಟಿದ್ದೀವಿ ಸರ್. ಈಗ ಇತ್ತೀಚೆಗೆ ಹೆಂಡತಿ ಕಾಟ ಕೊಡ್ತಾಳೆ ಅಂತ ಹೇಳಿಬಿಟ್ಟು ಒಬ್ಬ ಸೂಸೈಡ್ ಮಾಡ್ಕೊಂಡಿದ್ದು ನಿಮ್ಗೆ ಗೊತ್ತಿದೆ, ಅತುಲ್ ಅಂಥೇಳಿ. ನೋಡಿಲ್ಲ. ಅತುಲ್ ಅಂತೇಳಿ ಆ ವ್ಯಕ್ತಿ ಹೆಂಡತಿ ತುಂಬ ಕಾಟ ಕೊಡ್ತಾಳೆ ಅಂತೇಳಿ ವಿಡಿಯೋ ಎಲ್ಲ ಮಾಡಿಬಿಟ್ಟು ಪಾಪ ಅವನು ಸೂಸೈಡ್ ಮಾಡ್ಕೊಂಬಿಟ್ಟ. ಈಗ ಅವ್ರನ್ನ ಕಡೆಯವ್ರನ್ನೆಲ್ಲ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ನಾನು ಯಾಕೆ ಹೇಳಿದೆ ಅಂತಂದರೆ, ಈ ಡಿವೋರ್ಸ್ ಕೇಸ್ ಆಗಲಿ ಅಥವಾ ಇನ್ನೊಂದು ಕೇಸ್ ಆಗಲಿ ಕೇವಲ ಒಂದೇ ಕಾರಣ ಬರೋದಿಲ್ಲ. ಈಗ ನೀವು ಹೇಳಿದ್ರಿ, ಓಕೆ ಫೈನ್, ನಿಮ್ಮ ಪಾಯಿಂಟ್ ಆಫ್ ವ್ಯೂ ಓಕೆ, ಬಟ್ ಜನಗಳಿಗೆ ಗೊತ್ತಿರೋದಿಲ್ಲಲ್ಲ. ಸೊ ಆ ಪಾಯಿಂಟ್ ಆಫ್ ಇಂದ ಕೇಳಿದ್ದೆ ಅಷ್ಟೇ ನಾನು. ಕೇವಲ ಈ ಟೈಮ್ ಕೊಡೋಕ್ಕಾಗಲ್ಲ ಅನ್ನೋದು ಕಾರಣನ ಅಥವಾ ಬೇರೆ ಏನಾರು ಇತ್ತಾ ಸರ್? ಮೇನ್ ಕಾರಣ ಅದೇನೆ ಸರ್. 99.9% ಅದೇ ಕಾರಣ ಸರ್. 0.01% ಅದೇ ಹೇಳ್ದಲ್ವ ಈಗ ನಾನು ನಿಮ್ಮ ಕಡೆಯಿಂದ. ಓಕೆ, ನಿಮ್ಮ ಕಡೆಯಿಂದ ಯಾವುದು ಬೇರೆ? ನಂದೇ. ನಿಮ್ಮ ಕಡೆಯಿಂದ ಒಂದೇ 100%, ಅವ್ರ ಕಡೆಯಿಂದ 99.9 ಅಷ್ಟೇ ಸರ್, ಇನ್ಯಾವುದೂ ಇಲ್ಲ. ನಾವಿಬ್ಬರ ಮಧ್ಯದಲ್ಲಿ ಜಗಳನೂ ಆಗಿಲ್ಲ, ಯಾವ ಮೆಂಟಲ್ ಟಾರ್ಚರ್ಸು ಆಗಿಲ್ಲ, ಯಾವ ಫಿಸಿಕಲ್ ಹ್ಯಾರಾಸ್ಮೆಂಟ್ಸು ಆಗಿಲ್ಲ, ಏನೂ ಇಲ್ಲ. ಡೈರೆಕ್ಟಾಗಿ ನನಗೆ ನೀನು ಬೇಡ, ನಿನಗೆ ನಾನು ಬೇಡ, ಖತಮ್ ಕಹಾನಿ. ಅವಳು ಕೋರ್ಟಲ್ಲಿ ಕೇಸ್ ಫೈಲ್ ಮಾಡಿದ್ರು, ಫೈಲ್ ನಂತರ ಬಂತು, ನಾವು ಕೇಸ್ ಫೈಟ್ ಮಾಡಿದ್ವಿ, 9 months ಫೈಟ್ ಮಾಡಿದ್ವಿ, ಅದಾದಮೇಲೆ ಡಿವೋರ್ಸ್ ಆದ್ವಿ. ಅಂಥದ್ದು ಯಾವ ಗುಣ ನಿಮ್ಮಲ್ಲಿ ಇಷ್ಟ ಆಗಲಿಲ್ಲ ಅಂತ ಅನ್ಸುತ್ತೆ ಅಟ್ಲೀಸ್ಟು? ನೋಡಿ, ಇವಾಗ ನಿಮ್ಮ ಮೈಂಡಲ್ಲಿ ಒಂದು ಪಾಯಿಂಟ್ ಬಂದಿದೆ, ನಾನು ಮುಂದೆ ಹೋಗಬೇಕು. ಓಕೆ, ಬಟ್ ಐ ವಾಸ್ ಲೈಕ್ ಐ ಕಾಲ್ ಪವಿತ್ರ ಗೌಡ ಎಸ್ ಚಿನ್ನು. ಓಕೆ, ಚಿನ್ನು ವಿತ್ ಲವ್, ಚಿನ್ನು ಅಂತ ಐ ಯೂಸ್ ಟು ಕಾಲ್. ನಾನು ಹೇಳ್ತಾ ಇದ್ದೆ, ಚಿನ್ನು ನೋಡು, ನಾನು ಸಂಪಾದನೆ ಮಾಡ್ತಾ ಇದ್ದೀನಲ್ವ, ಯಾಕೆ 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 ಇಲ್ಲ, ನಾನು ಮುಂದೆ ಹೋಗಬೇಕು. ದಟ್ ಐ ರೆಸ್ಪೆಕ್ಟ್, ಅದು ನಾನು ರೆಸ್ಪೆಕ್ಟ್ ಕೊಡ್ತೀನಿ, ಮುಂದೆ ಹೋಗಬೇಕು ಅಂತ. ಬಟ್
ಆ ಟೈಮ್ ಸ್ವಲ್ಪ ನಮಗೂ ಕೊಡು, ನಾನು ಕೊಡ್ತಾ ಇದ್ದೀನಲ್ವ, ನಾನು ಕಷ್ಟಪಟ್ಟೆ ಬರೋದು ಮನೆಗೆ, ನೀನು ಕಷ್ಟಪಟ್ಟೆ ಮನೆಗೆ ಹೋದ್ರೆ ಸ್ವಲ್ಪ ಟೈಮ್ ನಮಗೂ ಕೊಡು. ಆ ಟೈಮ್ ಆಗ್ತಾ ಇರಲಿಲ್ಲ ಸರ್, ಕ್ಲಾಶ್ ಆಗ್ತಾಯಿತ್ತು.